ಆಂಜನೇಯವರು ಹೇಳ್ತಿದ್ರು ಸರ್, ಸಿದ್ದರಾಮಯ್ಯ ಅವರು ಅವರಲ್ಲೂ ಕೂಡ ರಾಮ ಇದ್ದಾರೆ, ಅವರೇ ರಾಮ ಅಂತ. ಅವರಲ್ಲಿ ಅವ್ರು ಯಾವ ಪೂಜೆ ಮಾಡುವಂಥ ಸಿಸ್ಟಮ್ ನಮ್ಮ ದೇಶದಲ್ಲಿ ಇದ್ದಾರೆ. ಎಲ್ಲರೂ ಮೋದಿ ಅವ್ರು ಮಾಡ್ತಾರೆ, ಸಿದ್ದರಾಮಯ್ಯ ಮಾಡ್ತಾರೆ, ಭಾಳ ಚೆನ್ನಾಗಿ ಅವರೇ ಅವ್ರ ಲೀಡ್ರನ್ನ ಅವರು ಟಾಪಾಗಿ ಪೂಜಿಸುವಂಥ ದೇಶ ನಮ್ಮಲ್ಲಿದೆ. ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇದೆ. ಅವ್ರ ಲೀಡ್ರನ್ನ ಅವ್ರು ಲೈಕ್ ಮಾಡ್ತಾರೆ, ಪೂಜಿಸ್ತಾರೆ, ಅವರೇ ನಮ್ಮ ದೇವರಂತ ಎಷ್ಟೋ ಮಂದಿ ಒಪ್ಪದ. ನಮ್ಮ ದೇಶದಲ್ಲಿ ಹಂಗೆ ವ್ಯವಸ್ಥೆ ಇದೆ, ಮಾಡೇ ಮಾಡ್ತಾರೆ. ಹೊಸದಲ್ಲ. ಈಗ ಆದಾಯ ತೆರಿಗೆ ಇಲಾಖೆ ಲೋಕೋಪಯೋಗಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇಲಾಖೆಗೆ. ಕಾಂಟ್ರಾಕ್ಟರ್ಗಳ ಎಲ್ಲ ಡೀಟೇಲ್ಸ್ಗಳನ್ನ ಕೊಡಿ ಅಂತ ಕೇಳಿದ್ದಾರೆ. 5ನೇ ಬಾರಿ ನೋಟಿಸ್ ಇಶ್ಯೂ ಆಗಿದೆ. ಏನು ಕೇಳ್ತಾರೆ ಸರ್? ಈ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಗುತ್ತಿಗೆದಾರರ ಮೇಲೆ ಏನಾದರೂ ಒಂದು ಇದೆಯಾ ಅಂತ? ಚುನಾವಣೆ ಬಂದಾಗ ಹತ್ತಿರದ ಕೇಳ್ತಾರೆ. ಹೊಸ ಅದೇನು ಗೌರ್ಮೆಂಟ್ ದಾಖಲೆ, ನಾವೇನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಅದೇನು ಗೌರ್ಮೆಂಟ್ ದಾಖಲೆ, ಅದು ಎಲ್ಲರ ಕಡೆ ಇರ್ತೈತೆ. ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಎಲ್ಲ ಇಲಾಖೆಯವರು. ಅದು ಮುಚ್ಚಿಡುವಂಥ ದಾಖಲೆ ಏನಲ್ಲ, ಸರ್ಕಾರಿ ದಾಖಲೆ. ಅದು ಪಬ್ಲಿಕ್ ಡಾಕ್ಯುಮೆಂಟ್. ಅದು ಕೊಟ್ಟೆ ಕೊಡ್ತಾರೆ ಕೇಳಿದ್ರೆ ಇಲಾಖೆಯವರು. ಇಲ್ಲ, ನಮ್ಮ ಗಮನಕ್ಕೆ ಬಂದ ಬರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ರೂಟೀನ್ ಮ್ಯಾಟ್ರು. ಅಧಿಕಾರಿಗಳು ಇಲಾಖೆ ಕೊಡುವಂಥ ವ್ಯವಸ್ಥೆ ಮಂತ್ರಿಗಳ ಕಡೆ ಬರಬೇಕು, ಸರ್ಕಾರ ಕೇಳಬೇಕಂತಿಲ್ಲ. ಈಗ ಯಾರೋ 10 ರೂಪಾಯಿ RTIದಾಗ ಹಾಕಿದ್ರೆ ಎಲ್ಲ ದಾಖಲೆ ಕೊಡ್ತೀವಿ. ಸರ್ಕಾರ ಪತ್ರ ಬರೆದ್ರೆ ಕೊಟ್ಟೆ ಕೊಡ್ತೀವಿ.